ಸಾಗರ ಪಟ್ಟಣದ ಶ್ರೀ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಸೇವಾ ಸಮಿತಿ ಆಶ್ರಯದಲ್ಲಿ ಭಕ್ತಿ ಭಾವದಿಂದ ಆಯೋಜಿಸಲಾದ ಶ್ರೀ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಉತ್ಸವವು ಜನವರಿ 11 ಮತ್ತು 12, 2026ರಂದು ವಿಜೃಂಭಣೆಯಿಂದ ನಡೆಯಲಿದೆ. ಶ್ರೀ ಕ್ಷೇತ್ರ ದೇವರಗುಡ್ಡದ ಪ್ರಧಾನ ಅರ್ಚಕರಾದ ಶ್ರೀ ಸಂತೋಷ್ ಭಟ್ ಗುರುಜಿಯವರ ನೇತೃತ್ವದಲ್ಲಿ ದೇವರ ಆರಾಧನೆ ನೆರವೇರಲಿದೆ. ಜನವರಿ 11ರಂದು ಬೆಳಗ್ಗೆ 7 ಗಂಟೆಗೆ ಪೂಜೆ ಆರಂಭವಾಗಿ 10 ಗಂಟೆಗೆ ಶಿಬಾರಕಟ್ಟೆಯಿಂದ ಶಂಕರಮಠದವರೆಗೆ ಭವ್ಯ ಶೋಭಾಯಾತ್ರೆ ನಡೆಯಲಿದೆ. ಜನವರಿ 12ರಂದು ಬೆಳಗ್ಗೆ ಸಾಮೂಹಿಕ ಭಂಡಾರಾರ್ಚನೆ, ಪೂರ್ಣಾಹುತಿ ಹಾಗೂ ಮಹಾಪ್ರಸಾದ ವಿನಿಯೋಗವಿರುತ್ತದೆ. ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಚಿಕ್ಕಯ್ಯ ದೊಡ್ಡಯ್ಯ ದೇವರ ಕೃಪೆಗೆ ಪಾತ್ರರಾಗುವಂತೆ ಆಯೋಜಕರು ಆಹ್ವಾನಿಸಿದ್ದಾರೆ. ಈ ವರ್ಷವೂ ಸಹ ಚಿಕ್ಕಯ್ಯ ದೊಡ್ಡಯ್ಯ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ವಿಜೃಂಭಣೆಯನ್ನು ನೆರವೇರಿಸಿಕೊಂಡು ಬಂದಿದ್ದೀವಿ. ಈ ವರ್ಷವೂ ಸಹ ಜನವರಿ 11 ಭಾನುವಾರ ಮತ್ತು ಜನವರಿ 12 ಸೋಮವಾರ ಸಾಗರದ ಶ್ರೀ ಶೃಂಗೇರಿ ಶಂಕರ ಮಠದ ಭಾರತೀ ತೀರ್ಥ ಸಭಾಂಗಣದಲ್ಲಿ ಈ ಒಂದು ದೇವತಾ ಕಾರ್ಯವನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಜನವರಿ 11ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಗಣಪತಿ ಹವನ, ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ದೇವರ ಗುಡ್ಡದಿಂದ ಅಲ್ಲಿಯ ಅರ್ಚಕರು ಶ್ರೀ ದೇವರ ಪ್ರಸಾದವನ್ನು ಅಲ್ಲಿಂದ ತಗೊಂಡು ಶಿಬಾರಕಟ್ಟೆ, ಸೊರಬ ರಸ್ತೆ ವರ್ಧಾ ನದಿಯ ಪಕ್ಕದಲ್ಲಿರ್ತಕ್ಕಂಥ ಶಿಬಾರಕಟ್ಟೆಗೆ ಆ ಪ್ರಸಾದ ಆಗಮಿಸುತ್ತೆ. ನಂತರದಲ್ಲಿ ಸರ್ವ ಸಮಾಜ, ಎಲ್ಲಾ ಸಮಾಜದ ಈ ಚಿಕ್ಕಯ್ಯ ಮೈಲಾರಲಿಂಗನ ಭಕ್ತರ ಸಮ್ಮುಖದಲ್ಲಿ ಆ ಪ್ರಸಾದವನ್ನು ಸಕಲ ರಾಜಬೀದಿ ಉತ್ಸವದೊಂದಿಗೆ ಶಂಕರ ಮಠವನ್ನ ನಾವು ತಲುಪ್ತೀವಿ. ಶಿಬಾರಕಟ್ಟೆಯಿಂದ ಹೊರಟು ಐತಪ್ಪನ ಸರ್ಕಲ್ಗೆ ಹೋಗಿ, ನಂತರದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬಲ ತಿರುವನ್ನು ತಗೊಂಡು ತಿಲಕ್ ರಸ್ತೆ ಹೋಗಿ ಸಾಗರ ಸರ್ಕಲ್, ಮಾರಿಕಾಂಬಾ ಸರ್ಕಲ್, ಪುನಃ ಐತಪ್ಪ ಸರ್ಕಲ್, ಹಾಗೆ ಗಣಪತಿ ದೇವಸ್ಥಾನದ ಮುಂಭಾಗದಿಂದ ಈ ಒಂದು ರಾಜಬೀದಿ ಉತ್ಸವ ಶೃಂಗೇರಿ ಶಂಕರ ಮಠವನ್ನು ತಲುಪ್ತಾರೆ. 1:15 ಸರಿಯಾಗಿ ಶತರುದ್ರಾಭಿಷೇಕ ಪ್ರಾರಂಭವಾಗ್ತದೆ. ಚಿಕ್ಕಯ್ಯ ಸ್ವಾಮಿಯ ಶತರುದ್ರಾಭಿಷೇಕ 5:15 ಗಂಗೆ ಪೂಜೆ ನೆರವೇರುತ್ತೆ. 7 ಗಂಟೆಗೆ ಮಹಾನೈವೇದ್ಯ, 7:15 ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತದೆ. ಹಾಗೂ ಅವತ್ತಿನ ದಿವಸ ರಾತ್ರಿ ಸರ್ವ ಭಕ್ತರಿಗೂ ಸಹ ಅನ್ನ ಸ್ವಾಮಿಯ ಪ್ರಸಾದ ರೂಪವಾದ ಅನ್ನ ಸಂತರ್ಪಣೆಯೂ ಸಹ ನೆರವೇರುತ್ತೆ. ಸೋಮವಾರ ಬೆಳಗ್ಗೆ 8 ಗಂಟೆಗೆ ಮಲ್ಲಾರಿ ಹವನ ಪ್ರಾರಂಭವಾಗ್ತದೆ. 10 ಗಂಟೆಗೆ ಸಾಮೂಹಿಕ ಭಂಡಾರಾರ್ಚನೆ. ಯಾರ್ಯಾವ ಭಕ್ತರು ತಮ್ಮ ಅಪೇಕ್ಷೆಯ ಮೇರೆಗೆ ಆ ಭಗವಂತನಿಗೆ ಸೇವೆ ಸಲ್ಲಿಸಬೇಕು ಅಂತ ತೀರ್ಮಾನಿಸಿರ್ತಾರೆ, ಅವರು ಎಲ್ಲರಿಗೂ ಸಹ ಸಾಮೂಹಿಕ ಭಂಡಾರಾರ್ಚನೆಯನ್ನ ನಾವು ನಡೆಸಿಕೊಡ್ತೀವಿ. 12 ಗಂಟೆಗೆ ಸರಿಯಾಗಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಮಲ್ಲಾರಿ ಹವನದ ಪೂರ್ಣಾಹುತಿ ನೆರವೇರುತ್ತೆ. ನಂತರದಲ್ಲಿ ಮಹಾಪೂಜೆ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿಯ ಪ್ರಸಾದ ರೂಪವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಇರುತ್ತೆ. 2 ದಿವಸವೂ ಸಹ ಸರ್ವ ಭಕ್ತರಿಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರುತ್ತದೆ. ಈ ಒಂದು ಧಾರ್ಮಿಕ ದೇವರ ಮಹತ್ ಕಾರ್ಯಕ್ಕೆ ಎಲ್ಲಾ ಸಮಾಜದ ಬಂಧುಗಳು, ಎಲ್ಲಾ ಸಮಾಜದ ಭಕ್ತರು ಸಹ ಆಗಮಿಸಿ ಆ ಮೈಲಾರಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವನ ಆಶೀರ್ವಾದವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಮಡಿವಾಳ ಸಮಾಜ, ತಾಳಗುಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ 13 ಜನವರಿ 2026 ಮಂಗಳವಾರದಂದು ತಾಳಗುಪ್ಪದಲ್ಲಿ ಹೊಳೆ ಹಬ್ಬವನ್ನು ಆಚರಿಸಲಾಗುವುದು. ಅದೇ ದಿನ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಹೊಳೆಯಮ್ಮನಿಗೆ ಹಣ್ಣುಕಾಯಿ ಮಾಡಲಾಗುವುದು. ನಂತರ ಸಂಜೆ 7 ಗಂಟೆಗೆ ಮಂಗಳವಾದ್ಯಗಳೊಂದಿಗೆ ಹೊಳೆಯಮ್ಮ ದೇವರ ಮೆರವಣಿಗೆ ಮತ್ತು ಹೊಳೆಯಮ್ಮನ ಕಟ್ಟೆ ಬಳಿ ದೀಪವನ್ನು ನೀಡಲಾಗುವುದು. ಅದೇ ದಿನ ರಾತ್ರಿ 10:30ಕ್ಕೆ ಸರಿಯಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ರೂಪಕಲಾ ಕುಂದಾಪುರ ಅಂತಾರಾಷ್ಟ್ರೀಯ ಖ್ಯಾತಿಯ 3 ಮುತ್ತು ಕಲಾವಿದರಿಂದ ಹೇ ದೇವರೇ ಗಿರಾಕಿಯೇ ಇಲ್ಲ ಮಾರಾಯ ಹಾಸ್ಯಮಯ ನಾಟಕ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಮಡಿವಾಳ ಸಮಾಜದವರು ಹಾಗೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸಾಗರ ತಾಲೂಕಿನಲ್ಲಿ ಭಕ್ತಿ ಭಾವದಿಂದ ಕೂಡಿದ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 10 ಜನವರಿ 2026 ಶುಕ್ರವಾರ ಸಂಜೆ 4 ಗಂಟೆಗೆ ಸಾಗರದ ಗಾಂಧಿ ಮೈದಾನದಲ್ಲಿ ಈ ಮಹತ್ವದ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಗುರು ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಗಳು, ಶ್ರೀ ಭೋಗೇಶ್ವರ ಮಠ ಬಸಲ್ಗೋಡು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಲಿದೆ. ಧರ್ಮ, ಸಂಸ್ಕೃತಿ ಹಾಗೂ ಸಮಾಜ ಜಾಗೃತಿಯ ಉದ್ದೇಶದೊಂದಿಗೆ ಆಯೋಜಿಸಿರುವ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ.
ಇವತ್ತಿನ ಈ ಒಂದು ಸಭೆ ಅಥವಾ ಏನ್ ಹೇಳ್ತೀವಿ ಪತ್ರಿಕಾಗೋಷ್ಠಿಯ ನಮ್ದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಕಳೆದಿದೆ. 100 ವರ್ಷ ಭಾರತದಲ್ಲಿ ಅದು ಒಂದು ಭಾರತದ ಒಂದು ಪ್ರಗತಿ ಮತ್ತು ಏಕತೆಗೆ ಪೂರಕವಾಗಿ ಕೆಲಸ ಮಾಡಿ ಈ ಒಂದು ಸ್ಥಿತಿಯಲ್ಲಿ ಒಂದು ಕಾಲಘಟ್ಟಕ್ಕೆ ಬಂದಿರುವ ಸಂದರ್ಭದಲ್ಲಿ ಜನರಿಗೆ ಇನ್ನು ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಏಕತೆ ಮತ್ತು ಆ ಹಿಂದೂ ಏಕತೆ ಮೂಲಕ ಭಾರತವನ್ನು ಪರಮ ವೈಭವ ಸ್ಥಿತಿ ಒಯ್ಯಬೇಕು. ಭಾರತದ ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಭಾರತೀಯ ಸಮಾಜದಲ್ಲಿ ಇರುವಂತಹ ಕುನೀತಿಗಳನ್ನು ದೂರ ಮಾಡಬೇಕು, ಅಂತಹ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ಒಂದು ಕೆಲಸವನ್ನ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡ್ತಾ ಇದ್ವಿ. ಈಗ ನಮ್ಮ ಅಧ್ಯಕ್ಷ ಹೇಳ್ತಂತೆ ಎಲ್ಲದಕ್ಕಿಂತ ಪ್ರಥಮವಾಗಿ ವಿಜಯದಶಮಿಯ ರೂಟ್ ಮಾರ್ಚ್ ಇಡೀ ದೇಶದಲ್ಲಿ ನಡೀತು. ಅದರ ನಂತರ ಯುವ ಸಮಾವೇಶಗಳು ಸಹ ನಡೀತು. ಅದರ ನಂತರ ಭಾರತದ ಪ್ರತಿಯೊಂದು ಮನೆಯನ್ನು ತಲುಪಬೇಕು, ಈ ವಿಚಾರವನ್ನು ತಿಳಿಸಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಮನೆಗಳಿಗೂ ಸಂಘದ ಸ್ವಯಂ ಸೇವಕರು, ಹಿತೈಷಿಗಳು ಮತ್ತೆ ಯುವಕರು, ಮಹಿಳೆಯರು, ಮಾತೆಯರು ತೆರಳಿ ಈ ವಿಚಾರವನ್ನ ತಿಳಿಸಿದ್ವಿ ಎಲ್ಲ ಮನೆಗಳಿಗೆ. ಈಗ ನಮ್ಮ ಗಮನಕ್ಕೆ ನಾನು ಏನ್ ತರಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಮ್ಮ ಸಾಗರ ನಗರದಲ್ಲಿ 13,000 ಮನೆಗಳಿಗೆ ಹೋಗಿ ನಾವು ಈ ವಿಷಯವನ್ನ ಹಿಂದೂ ಏಕತೆಯನ್ನ ಅದ್ರ ಮೂಲಕ ದೇಶ ಸುಭಿಕ್ಷ ಆಗ್ಬೇಕು ಅನ್ನೋ ವಿಚಾರವನ್ನ ತಿಳಿಸುವಂತ ಕೆಲಸ ಮಾಡಿದ್ವಿ. ಇದ್ರ ಜೊತೆಗೆ ಈಗ ನಾವು ಅನ್ಕೊಂಡಿರೋದು ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವ ಅದನ್ನ ನಾವು ಹಿಂದೂ ಸಂಗಮ ಅಂತ ಹೇಳ್ತೀವಿ. ಹಾಗಾಗಿ ಈ ಹಿಂದೂ ಸಂಗಮವನ್ನು ಆಚರಿಸಲಿಕ್ಕೆ ಪೂರಕ ಆಗುವ ದೃಷ್ಟಿಯಿಂದ ಸಮಾಜದ ವಿವಿಧ ವರ್ಗಗಳಿಂದ ಸೇರಿರುವಂತಹ ಒಂದು ಸಮಿತಿಯನ್ನ ಶ್ರೀತ ನಮ್ಮ ರಾಘವೇಂದ್ರ ಶೇಟ್ ಅವರ ನೇತೃತ್ವದಲ್ಲಿ ನಾವು ಈ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಸಮಿತಿಯ ಮೂಲಕ ನಾವು ಎಲ್ಲ ಮನೆಗಳಿಗೆ ತಲುಪಿ ಎಲ್ಲರನ್ನು ಕರಿತಾ ಇದ್ದೀವಿ. ಈ ಕಾರ್ಯಕ್ರಮದ ವಿವರ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಹಿಂದೂ ಸಮಾಜದ ಎಲ್ಲ ವರ್ಗದವರು ಅವತ್ತು ಬರಬೇಕು, ಮತ್ತೆ ಹಿಂದೂ ಏಕತೆಯ ಒಂದು ದಿವ್ಯವಾದ ಪ್ರದರ್ಶನವೂ ಸಹ ಆಗ್ಬೇಕು, ಮತ್ತೆ ಅದ್ರ ಮೂಲಕ ನಮ್ಮಲ್ಲಿ ಜಾಗೃತಿ ಮೂಡಬೇಕು. ದೇಶ ಮತ್ತೆ ಪರಮ ವೈಭವ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಮ ಎಲ್ಲ ಒಬ್ಬೊಬ್ಬ ಹಿಂದೂನು ಭಾರತದ ಪ್ರಜೆಯನ್ನು ತಯಾರಾಗಬೇಕು ಅನ್ನೋಂತ ಒಂದು ಕರೆಯನ್ನು ಕೊಡಕ್ಕೆ ನಾವು ಈ ಹಿಂದೂ ಸಮಾಜೋತ್ಸವನ್ನ ನಾವು ಆಚರಿಸ್ತಾ ಇದ್ದೀವಿ. ಸಾಗರ ದೊಡ್ಡದಿದೆ. ಸಾಗರದಲ್ಲಿ 2 ಕಡೆ ಇದನ್ನು ಹಮ್ಮಿಕೊಂಡಿದ್ದೀವಿ. BH ರಸ್ತೆಯಿಂದ ಕೆಳಭಾಗದಲ್ಲಿ ನಾಳೆ ನಡೆಯುವಂತಹ ಶನಿವಾರ ಸಂಜೆ ಗಾಂಧಿ ಮೈದಾನದಲ್ಲಿ ನಡೆಯುತ್ತೆ. ಇನ್ನು ಇದ್ರ ಮುಂದಿನ ಶನಿವಾರ ದಿವಸ BH ರಸ್ತೆಯಿಂದ ಮೇಲ್ಭಾಗವನ್ನು ನಾವು ಕೇಂದ್ರೀಕರಿಸಿಕೊಂಡು ಶಿವಪನಾಯಕ ಸರ್ಕಲ್ ನಿಂದ ಹೊರಟಿರುವಂತಹ ಒಂದು ಶೋಭಾಯಾತ್ರೆ ಮೂಲಕ ಹೊಸ ಸಂತೆ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವವನ್ನು ನಡೆಸಬೇಕಂತ ಇದ್ದೀವಿ. ಈ 2 ಕಾರ್ಯಕ್ರಮಗಳನ್ನ ಎಲ್ಲ ಜನರಿಗೆ ತಲುಪಿಸಲಿಕ್ಕೆ ತಾವೆಲ್ಲರೂ ಸಹ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಸಮಿತಿ ಪರವಾಗಿ ನಾನು ತಮ್ಮೆಲ್ಲರೂ ಸಹ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ಈ ಸಂಬಂಧಪಟ್ಟಂತೆ ತಾವಿನ್ನೇನಾದ್ರೂ ಕೇಳ. ನಮಸ್ಕಾರ ಸ್ನೇಹಿತರೆ, ಆರೋಗ್ಯವೇ ನಮ್ಮ ಜೀವನದ ನಿಜವಾದ ಸಂಪತ್ತು. ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಗತ್ಯಕ್ಕೂ ಒಂದೇ ನಂಬಿಕೆಯ ವಿಳಾಸ ಶ್ರೀ ರಾಘವೇಂದ್ರ ಮೆಡಿಕಲ್ಸ್. ಇಲ್ಲಿ ಎಲ್ಲ ತರಹದ ಔಷಧಿಗಳು, ಡಾಕ್ಟರ್ ಸೂಚಿಸಿದ ಮೆಡಿಸಿನ್ಸ್ಗಳು, ಬೇಬಿ ಕೇರ್, ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಮತ್ತು ಮೆಡಿಕಲ್ ಉಪಕರಣಗಳು ಲಭ್ಯ. ಅನುಭವ ಸಂಪನ್ನ ಫಾರ್ಮಸಿಸ್ಟ್ಗಳಿಂದ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ನೇಹಪೂರ್ಣ ಸೇವೆ ನಮ್ಮ ವಿಶೇಷತೆ. ಆರೋಗ್ಯದ ಕಾಳಜಿಗೆ ನಮ್ಮ ಭರವಸೆ. ಹಿಂದೆ ಭೇಟಿ ನೀಡಿ. ಶ್ರೀ ರಾಘವೇಂದ್ರ ಮೆಡಿಕಲ್ಸ್, ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ, ಜೋಗ ರಸ್ತೆ, ಸಾಗರ. ಇತ್ತೀಚೆಗೆ ಸಾಗರದಲ್ಲಿ ನಡೆದ ಜೂನಿಯರ್ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಿದ ಕ್ಷೇತ್ರದ ಶಾಸಕರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿಗೂ, ವಿದ್ಯಾರ್ಥಿಗಳಿಗೂ, ಪತ್ರಕರ್ತರಿಗೂ, ದಾನಿಗಳಿಗೂ, ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ, ಕಾಲೇಜಿನ ಪ್ರಾಂಶುಪಾಲರಾದ ಸತ್ಯನಾರಾಯಣ ಅವರವರು ಹಾಗೂ ಶಾಲಾ ಆಡಳಿತ ಮಂಡಳಿಯವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ತಮ್ಮನ್ನೆಲ್ಲ ಕರೆದಿರೋದು ನಾವೊಂದು ಅಪರೂಪದ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಬಹಳ ಹೆಮ್ಮೆ ಅನಿಸುವಂಥ ಒಂದು ಕಾರ್ಯಕ್ರಮ ಅದು. ನಾನು ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿ, ಉಪನ್ಯಾಸಕರು, ಪ್ರಾಚಾರ್ಯರಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ತುಂಬ ಹೆಮ್ಮೆ ಆಗಿತ್ತು. ಇದಕ್ಕೆ ನಮಗೆ ತುಂಬ ಒಂದು ಸಪೋರ್ಟ್ ಕೊಟ್ಟಿದ್ದು ಅಂದರೆ ನಮ್ಮ MLA ಅವರ ಒಂದು ಸಹಕಾರ ಇಲ್ಲದೆ ಹೋದರೆ ಇಷ್ಟು ಜಾಗತಿಗೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ನಮ್ಮ ಆರ್ಥಿಕ ಸಹಾಯ ತುಂಬ ಬಂದಿರೋದು ಅವರಿಂದ ಬಂದಿದೆ ಮತ್ತು ಕೊಡಿಸಿದ್ದಾರೆ. ಮತ್ತು ಸರ್ಕಾರ ನಿಮ್ಗೆ ಗೊತ್ತಿರೋ ಹಾಗೆ ನಮಗೆ ಈಗ ಹೇಳಿ ಬಂದಿದೆ ಹಾಗೆ ಭಾಳ ಮುಖ್ಯವಾಗಿ ಅಂತಂದರೆ ನಮಗೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬಂದಿಲ್ಲ. 50 ಲಕ್ಷ ರೂಪಾಯಿ ಬಂದಿದೆ. ಅದು ಎಲ್ಲ ಕಡೆಗೂ ಏನಾಯಿತು ಅಂದರೆ ಫಂಕ್ಷನಿಗೆ ಬಂದಿದೆ ಅಂತ ಫಂಕ್ಷನಿಗೆ ಬಂದಿದ್ದ ನಾನು
ನಮ್ಮ ಡಿಪಾರ್ಟ್ಮೆಂಟಿಂದ ರಿಪೇರಿ ಬಂದಿದೆ. ಈಗ ಪೇಂಟಿಂಗ್ ಆಗ್ತಾ ಇದೆ ನೋಡಿದ್ದೀರಾ, ಫ್ಲೇವರ್ ಬ್ಲಾಕ್ ನಾಳೆ ಆಗ್ತಾ ಇಲ್ಲ, 50 ಲಕ್ಷ ರೂಪಾಯಿ ರಿಪೇರಿ ಬಂದಿದೆ. ಅದಕ್ಕೆ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಾವು ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡಿದ್ದು ಒಂದು 10 ಲಕ್ಷ ಚಿಲ್ಲರೆ ಆಗಿತ್ತು. ನಾವು ಉಪನ್ಯಾಸಗಳ ಸೇರಿ ಒಂದು 2 ಲಕ್ಷ ರೂಪಾಯಿ ನಾವು ಹಾಕೊಂಡ್ವಿ. ಆ ನಂತರ ಬಾಕಿയുള്ള ದಾನಿಗಳೆಲ್ಲ ನಮಗೆ ಏನು ಮಾಡಿದ್ರು, ಸಪೋರ್ಟ್ ಮಾಡ್ತೀವಿ. MLA ಅವರು ಮಾಡ್ತೀವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಹ ನಮಗೆ ಹೆಲ್ಪ್ ಮಾಡ್ತೀವಿ. ಹಾಗಾಗಿ ಇಂಥ ಒಂದು 37-38 ಲಕ್ಷ ರೂಪಾಯಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ಒಂದು 3.5-4 ಲಕ್ಷ ಹತ್ರ ಶಾರ್ಟೇಜ್ ಇದೆ. ಆದರೆ MLA ಅವರು ಭರವಸೆ ಕೊಟ್ಟಿದ್ದಾರೆ, ನಾನು ಕೊಡಿಸ್ತೀನಿ ಅಂತ. ಆ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ನಾವು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ ಉದ್ದೇಶ ಅಂದರೆ 25 ವರ್ಷಕ್ಕೆ ಆಗಿರಲಿಲ್ಲ, 50 ವರ್ಷನೂ ಕಳೆದ 2 ವರ್ಷ ಆಗ್ಬಿಟ್ಟಿತ್ತು. ನಮ್ಮ ಕಾಲೇಜನ್ನು ಒಂದು ಎಕ್ಸ್ಪೋಸ್ ಮಾಡಬೇಕು, ಹೊರಗಡೆ ಜನರಿಗೆ ಗೊತ್ತಾಗಬೇಕು ಅಂತ. ಇಂಥ ಒಂದು ಕಾಲೇಜ್ ಇದೆ, ಹೈಯೆಸ್ಟ್ ಸ್ಟ್ರೆಂತ್ ಇದೆ, ರಿಸಲ್ಟ್ ಬರ್ತದೆ, ರ್ಯಾಂಕ್ ಬರ್ತದೆ ಅನ್ನೋದು ಮಾಧ್ಯಮಗಳ ಮೂಲಕ ಅಥವಾ ನಾವು ದೊಡ್ಡ ಫಂಕ್ಷನ್ ಮಾಡಿದಾಗ ಎಕ್ಸ್ಪೋಸ್ ಆಗುತ್ತೆ. ಮತ್ತು ನಮ್ಮ ದಾನಿಗಳು ನಮ್ಗೆ ಹುಟ್ಕೊಳ್ತಾರೆ, ಬರ್ತಾರೆ. ಈ ಒಂದು ಫಂಕ್ಷನ್ ಮಾಡಿದ್ರೆ ನಮಗೆ ತಕ್ಷಣದ ಒಂದು ಅನುಕೂಲ ಆಗಿದ್ದು ಅಂದರೆ, ಈಗ ನಮ್ಮ ಶಿಕ್ಷಣ ಮಂತ್ರಿಗಳಾದ ಅದು ಉಸ್ತುವಾರಿ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ಅವತ್ತೇ ಆಶ್ವಾಸನೆ ಕೊಟ್ಟಿದ್ರು, ಒಂದು ಆಡಿಟೋರಿಯಂ ಮಾಡಿಕೊಡ್ತೀವಿ ಮತ್ತು ಲ್ಯಾಬ್ ಮಾಡಿಕೊಡ್ತೀವಿ ಅಂತಿದೆ. ಅದು ಇವಾಗ ಬಂದು ಒಂದು ವಾರದೊಳಗೇ ನಮ್ಮ ಡೈರೆಕ್ಟರ್ ಆಫೀಸಿಂದ ಒಂದು ಫೋನ್ ಬಂದಿತ್ತು. ಈಗ ಮಿನಿಸ್ಟ್ರಿಂದ ಒಂದು ಪ್ರಪೋಸಲ್ ಬಂದಿದೆ, ನಿಮ್ಗೆ ಏನು ಬೇಕು ಅಂತ ಕೇಳಿದ್ರು. ನಾವು ಆಡಿಟೋರಿಯಂ ಹೇಳಿದ್ವಿ ಮತ್ತು ಲ್ಯಾಬನ್ನು ಹೇಳಿದ್ವಿ. ಅದು ಕನ್ಸಿಡರೇಷನ್ ಇದೆ, ಅದು ಆರ್ಡರ್ ಆಗಿ ಬಂದಿಲ್ಲ. ನಾವು ಅದನ್ನೆಲ್ಲ ಕರೆಸದೆ ಹೋಗಿದ್ರೆ ಅಂಥ ಒಂದು ಅವಕಾಶ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಮ್ಮ ಮಾನ್ಯ MP ಅವರು ಆಶ್ವಾಸನೆ ಕೊಟ್ಟಿದ್ದು ಗೊತ್ತಿದೆ, ನಾನು ಲಿಫ್ಟಿಗೆ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಸರ್ಜಿ ಅವರು 10 ಲಕ್ಷ ನಾವು ಲ್ಯಾಬ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇದು ಭಾಳ ಮುಖ್ಯವಾಗಿ ಅಂತಂದರೆ, ನಾವು ಫಂಕ್ಷನ್ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ನಾವೊಂದು ಮನವಿ ಕೊಟ್ಟಿದ್ದಕ್ಕೆ ಶಾಹಿ ಗಾರ್ಮೆಂಟ್ಸ್ ಅವರು ನಮಗೆ ಲ್ಯಾಬನ್ನು ಮಾಡಿಕೊಡ್ತಾ ಇದ್ದಾರೆ. ಈ ವಾರದಲ್ಲಿ ಬರ್ತಾ ಇದ್ದಾರೆ, ಪೇಂಟಿಂಗ್ ಎಲ್ಲ ಆಗಿದೆ. ಹಾಗಾಗಿ ಇಂಥ ಒಂದು ಫಂಕ್ಷನ್ ಮಾಡಿದ್ರೆ ನಮಗೆ ಒಂದು 10 ಕಂಪ್ಯೂಟರ್ನ ಭರವಸೆ ಸಿಕ್ಕಿದೆ. ಈ ಒಂದು 3 ಕಂಪ್ಯೂಟರ್ ಬಂದಿದೆ. ನಾವು ಫಂಕ್ಷನ್ ಮಾಡಿದ್ರಿಂದ ಎಲ್ರಿಗೂ ಈ ಕಾಲೇಜಿನಲ್ಲಿ ಏನು ಕೊರತೆ ಇದೆ, ಬರೀ ನಾವು ಹೊರಗಡೆ ನೋಡೋದು ಮಾತ್ರ ಅಲ್ಲ, ಒಳಗಡೆ ಏನು ಕೊರತೆ ಇದೆ, ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಎಲ್ಲರೂ ಇನ್ಸ್ಟೆಂಟಾಗಿ ಯಾವುದೂ ಬರೋದಿಲ್ಲ. ನಾವು ಮನವಿ ಮಾಡಿದರೆ ಅದು MLA ಅವರು ಇರ್ಬೋದು, ಮಂತ್ರಿಗಳಿರ್ಬೋದು, ಒಂದು ಪ್ರಯತ್ನ ಪಟ್ಟರೆ ಖಂಡಿತ ಎಲ್ಲ ಸಾಧ್ಯತೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಗೊತ್ತಿರೋ ಹಾಗೆ ಲ್ಯಾಬಿನ ಸಮಸ್ಯೆಗಳು ನಮ್ಮ ಸ್ಟ್ರೆಂತಿಗೆ 1000 ಮೇಲೆ ಬರೀ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ನಮಗೆ ಲ್ಯಾಬ್ ಒಂದೊಂದೇ ಲ್ಯಾಬ್ ಇದ್ದಾರೆ, ಅದು ಸಾಕಾಗಲ್ಲ. 2 ಲ್ಯಾಬ್ ಆದರೂ ಇರಬೇಕು. ಮನೆ ಡೈರೆಕ್ಟ್ ಮಾತಾಡೋದು ನಾವು ಹೇಳಿದ್ವಿ. ಇಂಥವ್ನು ಮಾಡಿದಾಗ ಒಂದು ಎಕ್ಸ್ಪೋಸ್ ಆಗುತ್ತೆ. ನಮ್ಮ ಕಾಲೇಜಿಗೆ ಮುಂದೆ ಸರ್ಕಾರದಿಂದ ದಾನಿಗಳಿಂದ ಒಳ್ಳೊಳ್ಳೆ ಕೊಡುಗೆ ಬರ್ಬೋದು ಅಂತೇಳಿ ನಿರೀಕ್ಷೆ. ಅದೊಂದು ನಾವು ಫಂಕ್ಷನ್ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಅದಾಗಿತ್ತು. ಅದ್ರ ಜೊತೆಗೆ ನಮ್ಮ ಮಾನ್ಯ ಶಾಸಕರು ನಮಗೆ ಮಡಿವಾಳ ಸಮಾಜ ತಾಳಗುಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ 13 ಜನವರಿ 2026 ಮಂಗಳವಾರದಂದು ತಾಳಗುಪ್ಪದಲ್ಲಿ ಹೊಳೆ ಹಬ್ಬವನ್ನು ಆಚರಿಸಲಾಗುವುದು. ಅದೇ ದಿನ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ ಹೊಳೆಯಮ್ಮನಿಗೆ ಹಣ್ಣುಕಾಯಿ ಮಾಡಲಾಗುವುದು. ನಂತರ ಸಂಜೆ 7 ಗಂಟೆಗೆ ಮಂಗಳವಾದ್ಯಗಳೊಂದಿಗೆ ಹೊಳೆಯಮ್ಮ ದೇವರ ಮೆರವಣಿಗೆ ಮತ್ತು ಹೊಳೆಯಮ್ಮನ ಕಟ್ಟೆ ಬಳಿ ದೀಪವನ್ನು ನೀಡಲಾಗುವುದು. ಅದೇ ದಿನ ರಾತ್ರಿ 10:30ಕ್ಕೆ ಸರಿಯಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ರೂಪಕಲಾ ಕುಂದಾಪುರ ಅಂತಾರಾಷ್ಟ್ರೀಯ ಖ್ಯಾತಿಯ 3 ಮುತ್ತು ಕಲಾವಿದರಿಂದ ಹೇ ದೇವ್ರೇ ಗಿರಾಕಿಯೇ ಇಲ್ಲ ಮಾರಾಯ ಹಾಸ್ಯಮಯ ನಾಟಕ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಮಡಿವಾಳ ಸಮಾಜದವರು ಹಾಗೂ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸಾಗರ ತಾಲೂಕಿನಲ್ಲಿ ಇನ್ನೂ ಜೀವಂತವಾಗಿರುವ ಸಾಮಾಜಿಕ ಬಹಿಷ್ಕಾರ ಎಂಬ ಅನಿಷ್ಟ ಪದ್ಧತಿ. ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಕೂಡ ಸಮಾಜವನ್ನು ಕಲುಷಿತಗೊಳಿಸುವ ಸಾಮಾಜಿಕ ಬಹಿಷ್ಕಾರ ಎಂಬ ಅಮಾನವೀಯ ಪದ್ಧತಿ ಇನ್ನೂ ಮುಂದುವರೆದಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಉಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಡಮಂಚಾಲೆ ದೊಡ್ಡಬೈಲು ಗ್ರಾಮದಲ್ಲಿ ಹಿಂದುಳಿದ ಜೋಗಿ ಸಮುದಾಯಕ್ಕೆ ಸೇರಿದ ವೆಂಕಟೇಶ್ ಮತ್ತು ಗಂಗಮ್ಮ ಅವರ ಕುಟುಂಬದ ಮೇಲೆ ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರ ಹೇರಿದ್ದಾರೆ ಎನ್ನಲಾಗಿದೆ. ದೇವಸ್ಥಾನ ನಿರ್ಮಾಣಕ್ಕಾಗಿ ತಮ್ಮ ಅಧೀನದಲ್ಲಿದ್ದ 1 ಎಕರೆ ಜಮೀನಿನ ಅರ್ಧ ಭಾಗವನ್ನು ಬಿಟ್ಟುಕೊಟ್ಟರೂ ಸಂಪೂರ್ಣ ಜಾಗ ನೀಡಬೇಕೆಂಬ ಒತ್ತಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಈ ಕುಟುಂಬವನ್ನು ಬಹಿಷ್ಕರಿಸಲಾಗಿದೆ ಎಂಬ ಆರೋಪವಿದೆ. ವೆಂಕಟೇಶ್ ಅವರ ತೋಟದ ಕೆಲಸಕ್ಕೆ ಯಾರೂ ಹೋಗಬಾರದು, ಕುಟುಂಬದವರೊಂದಿಗೆ ಮಾತನಾಡಬಾರದು, ಮಾತನಾಡಿದರೆ 1000 ರೂಪಾಯಿ ದಂಡ ವಿಧಿಸುವ ಕಟ್ಟಪ್ಪಣೆ ಕೂಡ ಹೊರಡಿಸಲಾಗಿದೆ ಎಂದು ನೊಂದ ಕುಟುಂಬ ಆರೋಪಿಸಿದೆ. ಮಾಡ್ತಾನೆ ಇದ್ದಾರೆ. ಈ ಕೆಲವೆಲ್ಲ ಹಿಂಗೆ ಸಣ್ಣ ಪುಟ್ಟ ಏನೋ ಇದು ಮಾಡ್ತಾ ಇದ್ರು. ಇವಾಗ ಏನು ಮಾಡಿದ್ದಾರೆ, ನಾವೆಲ್ಲ ಅರ್ಜಿ ಎಲ್ಲ ಯಾವಾಗ ತಹಸೀಲ್ದಾರಿಗೆ ನೋಡಿ ಸರ್ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಂತ ಅರ್ಜಿ ಕೊಟ್ಟಿದ್ದಕ್ಕೆ ನಮಗೆ ಮತ್ತು ಜಾಸ್ತಿ ಮಾಡಿದ್ದಾರೆ. ಈಗ ಒಂದು ವೇಳೆ ಎಲ್ಲ ಅದು ನಮ್ಮ ಮನೆಗೂ ಬಂದರು ಅವರು, ಅಂದರೆ ಹಿಂದೆ ಗಲಾಟೆ ಆಗಿ ಎಲ್ಲ ಆಗಿ
ಪೊಲೀಸ್ 5 ವರ್ಷ ಕೇಸ್ ನಡೆಸಿದ್ದಾರೆ. 5 ವರ್ಷ 24 ಜನ ಮೇಲೆ FIR ಮಾಡಿದ್ದೆ ನಾನು. ಅದು ಅಕ್ರಮ ಬೇಲಿ ಕಿತ್ತು, ಕಲ್ಕಂಬ, ಹುಳ್ಳಿ, ತೆಂಗಿನ ಗಿಡ ಎಲ್ಲ ಕಿತ್ತು ಹಾಳು ಮಾಡಿದ್ರಿಂದ ಕೇಸ್ ಮಾಡಿದೆ. ಆದ ನಂತರ 5 ವರ್ಷ ಕೇಸ್ ಆದರೂ ಕೂಡ ಅವರು ರಾಜಿ ಮಾಡ್ಕೊಂಡಿದ್ದಾರೆ. ಅವಾಗ ಆ ಕೇಸಲ್ಲಿ ರಾಜಿ ಮಾಡ್ಕೊಂಡಿದ್ದಾರೆ. ಸಮಸ್ಯೆ ಆಗುತ್ತೆ ಅಂತ ರಾಜಿ ಮಾಡ್ಕೊಂಡು ಆ ನಂತರ ನಾವು ರಾಜಿ ಆಯ್ತುಬಿಡಿ, ಮತ್ತು ಊರೆಲ್ಲ ಇನ್ನಾರು ಒಂದಾಗಿ ಹೋಗ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರಾಜಿ ಮಾಡ್ತೀವಿ. ಅವರೆಲ್ಲ ಹೇಳಿದ್ರು, ಯಾಕೆ ಸುಮ್ಮನೆ ಸಿವಿಲ್ ಕೇಸಲ್ಲೆಲ್ಲ ಇದು ಮಾಡ್ಕೊತೀರಿ, ಏನೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ಕೆ ನಾವು ರಾಜಿ ಮಾಡ್ತೀವಿ. ಇರಲಿ ಬಿಡಿ, ಏನೋ ಸಣ್ಣ ಪುಟ್ಟು ಯಾವತ್ತೋ ಒಂದು ಟೈಮಲ್ಲಿ ಏನು ಆಗಿರುತ್ತೆ, ಅದನ್ನು ನಾವು ಬೆಳೆಸಿ ಹೋಗಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನು ರಾಜಿ ಮಾಡ್ಕೊಂಡಿವಿ. ಅದ ನಂತರ ಮತ್ತೆ ನಮ್ಮ ಮೇಲೆ ಸುಳ್ಳು ಕ್ರಿಯೇಟ್ ಮಾಡಿ ಕೇಸ್ ಮಾಡೋದು, ನಮ್ಮ ಮೇಲೆ, ಮಕ್ಕಳ ಮೇಲೆ. ಸುಮ್ಮನೆ ಎಲ್ಲ ಮಕ್ಕಳು ಬೆಂಗಳೂರಲ್ಲೇ ಇರ್ತಾರೆ. ಯಾವತ್ತೋ ಒಂದು ದಿವಸ ಒಂದು 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸರಿ ಮನೆಗೆ ಬರ್ತಾರೆ. ಮನೆಗೆ ಬರೋ ಆಸೆ ಇರುತ್ತೆ, ಬರ್ತಾರೆ. ಆ ಬಂದದ್ದು ನೋಡ್ಕೊಂಡು ಇವ್ರು ಕೇಸ್ ಮಾಡೋದು, ಸುಮ್ಮನೆ ಏನು ಮಾಡಲ್ಲ. ಎಲ್ಲ ನಮ್ಮ ಮನೆಗೆ ಪ್ರತಿಯೊಬ್ಬರ ಮೇಲೆ FIR ಮಾಡಿದ್ದಾರೆ. ಪ್ರತಿಯೊಬ್ಬರು. ಇನ್ನು ಒಬ್ಬ ಮಗ ಹೊರಗಡೆ ಇದ್ದಾನೆ, ಅವನು ಪಾಲು ಮಾಡಿದ್ದಾರೆ. ಆದ್ರೆ ಅವನು ಇಲ್ಲ, ಹೊರಗಡೆ ಇದ್ದಾನೆ. ಅವನೊಬ್ಬನು ಬಿಟ್ಟು ಪ್ರತಿಯೊಬ್ಬರ ಮೇಲೆ FIR ಮಾಡಿದ್ದಾರೆ. ಈಗಲೂ ಕೂಡ ಕೇಸ್ ನಡೀತಾನೆ ಇದೆ. ಈಗಲೂ ನಾನು ಗಂಡ ಹೆಂಡತಿ ಮೇಲೆ ಇಬ್ಬರ ಮೇಲೆ ಕೇಸ್ ಇದೆ. ಇಲ್ಲಿ ಕೇವಲ ಈಗ ಹೇಳ್ತೀನಿ, ಇದೇ ಒಂದು ಸರ್ವೆ ನಂಬರಲ್ಲಿ ಒಬ್ಬ ಸುರೇಂದ್ರನು ಜಾಗ ಮಾಡಿದ್ದಾನೆ. ನಾನು ಅವರು ಎಲ್ಲ ಒಟ್ಟಿಗೆ ಮಾಡಿರೋದು. ಒಂದೇ ಸರಿ ಎಲ್ಲ ಅರ್ಜಿನೂ ಒಂದೇ ಸರಿ ಕೊಟ್ಟಿರೋದು, ಎಲ್ಲ ಒಂದೇ ಸರಿ ಮಾಡಿರೋ ಜಾಗ ಅದು ಇದೇ ಸರ್ವೆ ನಂಬರಲ್ಲಿ. ಅವನೇನು ಮಾಡಿದ್ದಾನೆ, ಈಗ ಮೊನ್ನೆ ಈಗ ನಮ್ದು ಗಮನಕ್ಕೆ ಬಂತು. ಅದು ಈಗ AC ಹತ್ರ ಏನೋ ಬೇರೆ ಯಾವ್ದು ಜಾಗನ ಬೆಳೆ ಇರೋದು ತೋರಿಸಿ AC ಮಂಜೂರು ಮಾಡಿಸಿ